ಹಲವು ವರ್ಷಗಳಿಂದ ಜೊತೆಯಾಗಿ ನಡೆದ ಈ ದಾಂಪತ್ಯವೆಂಬ ಪಯಣ ಇತ್ತೀಚೆಗೆ ತುಂಬ ಕಷ್ಟವಾಗುತ್ತಿದೆ. ಮುಂಚಿನಷ್ಟು ಸುಲಭವಲ್ಲ ಎಂದು ಭಾವಿಸುತ್ತಿದೆ. ಮೊದಮೊದಲು ಈ ಪಯಣ ಖುಷಿ, ನೆಮ್ಮದಿ, ಪ್ರೀತಿಯನ್ನು ಕೊಟ್ಟರೆ ಈಗ ಬರೀ ಅಸಮಾಧಾನ, ಕೋಪ, ಕಿರಿಕಿರಿಯುಂಟು ಮಾಡುತ್ತೆ. ಈ ರೀತಿ ವೈಮನಸ್ಸು ಬಂದಾಗ ಅದು ಬಹುಬೇಗ ಸರಿ ಮಾಡುವುದು ತುಂಬ ಒಳ್ಳೆಯದು. ಇಲ್ಲದಿದ್ದರೆ ನಿಂತ ನೀರಿನಂತೆ ಸಂಸಾರ ಹಾಳಾಗುತ್ತದೆ. ಮೊದಮೊದಲು ಎಲ್ಲ ಸರಿಯೇ ಇತ್ತು. ಆದರೆ ಯಾವಾಗ ಈ ಕೆಲಸದ ಹುದ್ದೆ ದೊಡ್ಡದಾಗುತ್ತಾ ಹೋಯಿತೋ ಆಗ ಮನೆಯವರಿಗೆ ಕೊಡುವ ಸಮಯ, ಮುಖ್ಯವಾಗಿ ಹೆಂಡತಿಗೆ ಕೊಡುವ ಸಮಯ ಕಡಿಮೆಯಾಗುತ್ತಾ ಬಂತು. ಇವತ್ತು ನಮ್ಮ ಮದುವೆ ವಾರ್ಷಿಕೋತ್ಸವ. ವರ್ಷಕ್ಕೆ ಒಮ್ಮೆ ಬರುವ ಈ ಉತ್ಸವ ಆಚರಿಸಲು ಮೊದಲಿನಂತೆ ಉತ್ಸಾಹವೂ ಇಲ್ಲ, ಸಮಯವೂ ಇಲ್ಲ. ಇವತ್ತು ರಜೆ ಬೇಕೆಂದು ಆಫೀಸಿನಲ್ಲಿ ಕೇಳಿದ್ದೆ. ಕೆಲಸ ಜಾಸ್ತಿ ಇದೆ, ರಜೆ ಕೊಡಲು ಆಗಲ್ಲ, ಸಂಜೆ ಬೇಕಿದ್ರೆ ಸ್ವಲ್ಪ ಬೇಗ ಹೋಗಿ ಅಂತ ಮ್ಯಾನೇಜರ್ ಹೇಳಿದರು. ಸರಿ ಅಂತ ಅಂದುಕೊಂಡು ನನ್ನ ಧರ್ಮಪತ್ನಿಗೆ ಪ್ರೀತಿಯಿಂದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳಿ ಸ್ವಲ್ಪ ಧೈರ್ಯ ಮಾಡಿಕೊಂಡು, ಇವತ್ತು ಬೇಗ ಬರ್ತೇನೆ, ಊಟಕ್ಕೆ ಹೊರಗೆ ಹೋಗುವ, ಮತ್ತೆ ನಿನ್ನನ್ನು ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೇನೆ, ಹೀಗೆಲ್ಲ ಹೇಳಿ ಸಮಾಧಾನ ಮಾಡಿ ಆಫೀಸಿಗೆ ಬಂದಿದ್ದೆ. ಗಂಟೆ 7 ಆಗಿತ್ತು. ಆಫೀಸ್ನ ಗಂಟೆ ಜೋರಾಗಿ ಶಬ್ದ ಮಾಡುತ್ತಿತ್ತು. ನೋಡಿದೆ. ಅಯ್ಯೋ, 6 ಗಂಟೆಗೆ ಹೊರಡಬೇಕಿದ್ದ ನಾನು ಇನ್ನೂ ಆಫೀಸ್ನಲ್ಲೇ ಇದ್ದೇನಲ್ಲ. ಪ್ರತಿನಿತ್ಯ ಇಷ್ಟು ಹೊತ್ತಿಗೆ ಮನೆಗೆ ಸೇರುತ್ತಿದ್ದೆ. ಯಾವುದಕ್ಕೂ ಕಾಲ್ ಮಾಡಿ ನನ್ನ ಧರ್ಮಪತ್ನಿಗೆ ತಿಳಿಸುವ, ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಲೇಟ್ ಆಯಿತು, ಇನ್ನು ಇಲ್ಲಿಂದ ಹೊರಡ್ತೇನೆ ಅಂತ ಕಾಲ್ ಮಾಡಿ ಹೇಳುವ ಎಂದು ಮೊಬೈಲ್ ತೆಗೆದಾಗ ಮ್ಯಾನೇಜರ್ ಬಂದು, ಅರ್ಜೆಂಟ್ ಒಂದು ಮೀಟಿಂಗ್ ಇದೆ, ಕೇವಲ ಅರ್ಧ ಗಂಟೆ, ಪ್ಲೀಸ್ ಬನ್ನಿ ಅಂದರು. ಹೇಗೋ ಅರ್ಧ ಗಂಟೆ ಬೈಗುಳ ತಿನ್ನಲಿಕ್ಕೋ ಹೇಗೋ ಇದೆ ಮನೆಗೆ ಹೋಗಿ, ಅರ್ಧ ಗಂಟೆ ಜಾಸ್ತಿ ತಿಂದರೆ ಆಯಿತು ಅಂತ ಮನಸ್ಸಲ್ಲೇ ಎನಿಸಿ ಮೊಬೈಲ್ ಸೈಲೆಂಟ್ ಮಾಡಿ ಕಾನ್ಫರೆನ್ಸ್ ರೂಮಿಗೆ ಹೋದೆ. ಯಾವ ಗಳಿಗೆಯಲ್ಲಿ ಕಾನ್ಫರೆನ್ಸಿಗೆ ಕಾಲಿಟ್ನೋ ಗೊತ್ತಿಲ್ಲ. ಕೆಲಸ, ಚರ್ಚೆ, ಹೀಗೆ 9 ಗಂಟೆ ಆದದ್ದೇ ಗೊತ್ತಾಗಲಿಲ್ಲ. ಹೇಗೋ ಮೀಟಿಂಗ್ ಮುಗೀತು. ಇವತ್ತು ಡೈವರ್ಸ್ ಗ್ಯಾರಂಟಿ ಅಂತ ಮನಸ್ಸಲ್ಲಿ ಆದರೂ ಕೂಡ ಸ್ವಲ್ಪ ಧೈರ್ಯ ಮಾಡಿ ಕಾಲ್ ಮಾಡ್ತೇನೆ ಅಂತ ಮೊಬೈಲ್ ತೆಗೆದು ನೋಡಿದರೆ 35 ಮಿಸ್ ಕಾಲ್. ನನ್ನ ಜೀವವೇ ಬಾಯಿಗೆ ಬಂದಾಗೆ ಆಯಿತು. ನನ್ನ ಗ್ರಹಚಾರಕ್ಕೆ ಈ ಮೊಬೈಲ್ ಸೈಲೆಂಟ್ ಇಡುವ ಅಭ್ಯಾಸ ಒಂದು ದಿನ ನನಗೆ ಪೆಟ್ಟು ತಿನ್ನುವ ಹಾಗೆ ಮಾಡುತ್ತೆ ಅಂತ ಗೊತ್ತಿತ್ತು. ಆದರೆ ಆ ದಿನ ಇಂದೇ ಬರುತ್ತೆ ಅಂತ ನನಗೆ ನನ್ನಾಣೆಗೂ ಗೊತ್ತಿರಲಿಲ್ಲ. ಇನ್ನು ಕಾಲ್ ಮಾಡಿ ಏನೂ ಪ್ರಯೋಜನ ಇಲ್ಲ, ಸೀದಾ ಮನೆಗೆ ಹೋಗುವ, ಅವಳಿಗೆ ಇಷ್ಟವಾದ ಬಿರಿಯಾನಿ, ತಿಂಡಿಗಳನ್ನು ಮತ್ತು ಸ್ವಲ್ಪ ಚಾಕ್ಲೇಟ್, ಸುಂದರವಾದ ಒಂದು ಕೆಂಪು ಬಣ್ಣದ ಗುಲಾಬಿ ಹೂ ತೆಗೆದುಕೊಂಡು ಗಟ್ಟಿ ಮನಸ್ಸು ಮಾಡಿ ಸೀದಾ ಮನೆಗೆ ಹೊರಟೆ. ಮನೆಯ ಎದುರು ಬಂದು ಗೇಟು ತೆಗೆದು ಒಳಗೆ ಹೋಗುವ ಧೈರ್ಯ ಇರಲಿಲ್ಲ. ಹಾಗಂತ ನನ್ನವಳು ಜೋರಲ್ಲ, ಸ್ವಲ್ಪ ಕೋಪಿಸ್ಟ್. ಗೇಟ್ ಹತ್ತಿರ ನಿಂತು ದೇವರಿಗೆ ಕೈ ಮುಗಿದು ಗೇಟ್ ತೆಗೆದು ಒಳಗೆ ಬಂದೆ. ಪ್ರತಿನಿತ್ಯ ಬರುವಾಗ ಈ ಸಮಯದಲ್ಲಿ ಹೊರಗಡೆ ಲೈಟ್ ಹಾಕುತ್ತಿದ್ದಳು. ಇವತ್ತು ಅದೂ ಕೂಡ ಇಲ್ಲ. ಇರಲಿ, ನನ್ನದೇ ತಪ್ಪು. ಬಾಗಿಲು ಶಬ್ದ ಮಾಡಿದೆ. ಕರಿದೆ, ಜೀವ ಬಾಗಿಲು ತೆಗಿಯಮ್ಮ. ಆಚೆಯಿಂದ ಒಂದು ಶಬ್ದವೂ ಇಲ್ಲ. ಇನ್ನೊಮ್ಮೆ ಕರೆದೆ, ಜೀವ ಬಾಗಿಲು ತೆಗೆಯಮ್ಮ, ದಯವಿಟ್ಟು ಬಾಗಿಲು ತೆಗೆ. ಬಾಗಿಲು ತೆರೆದವಳೇ ಸೀದಾ, ಎಷ್ಟು ಸಾರಿ ಫೋನ್ ಮಾಡೋದು ನಿಮಗೆ? ಲೇಟ್ ಆಗ್ತದಂತ ಗೊತ್ತಿದ್ರೂ ಒಂದು ಫೋನ್ ಮಾಡಲಿಕ್ಕಾಗೋದಿಲ್ವ ನಿಮಗೆ? ನಾನು ಅಷ್ಟು ಸಲ ಫೋನ್ ಮಾಡಿದೆ, ರಿಸೀವ್ ಮಾಡಲ್ಲ. ಒಂದು ಮೆಸೇಜ್ ಮಾಡಿ ಸ್ವಲ್ಪ ಬ್ಯುಸಿ, ಈಗ ಮಾಡ್ತೇನೆ ಅಂತ ಮೆಸೇಜ್ ಮಾಡಲಿಕ್ಕೂ ಕೈ ನೋವಾ ನಿಮಗೆ? ನನಗೆ ಬೇಜಾರು ಮಾಡಬೇಕಂತಲೇ ತಾನೇ ಇವತ್ತು ಬರ್ತೇನೆ ಅಂತ ಹೇಳಿದ್ದು. ನೀವು ಹೇಳಿದ್ದು ಕೇಳಿದೆನಲ್ಲ, ನನಗೆ ತಲೆ ಸರಿಯಿಲ್ಲ. ಹೀಗೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳುತ್ತಲೇ ಇದ್ದಳು. ನನಗೂ ಸಿಟ್ಟು ಬಂತು. ಸ್ವಲ್ಪ ಒಳಗೆ ಬರ್ತೇನೆ, ಮತ್ತೆ ಮಾತಾಡು, ಬಾಗಿಲಲ್ಲಿ ನಿಲ್ಲಿಸಿ ಯಾಕೆ ಬೈತ್ಯಾ ಅಂತ ಅಸಹನೆಯಿಂದ ಕೇಳಿದೆ. ಹೌದು, ಇನ್ನು ನಿಮ್ಮನ್ನು ಒಳಗೆ ಕರೆಸಿ ಪಾದ ಪೂಜೆ ಮಾಡಿ ಮತ್ತೆ ಮಾತಾಡಿಸ್ತೇನೆ. ನನಗೆ ಮಾತಾಡುವ ಅಧಿಕಾರನೂ ಇಲ್ಲ, ನನ್ನ ಭಾವನೆಗೆ ಬೆಲೆನೂ ಇಲ್ಲ. ಬೆಳಗಿಂದ ಸಂಜೆ ತನಕ ನಿಮಗೆ ಕಾದು ಈಗ ನಿಮ್ಮ ಬಾಯಿಂದ ಇದೆಲ್ಲ ಕೇಳಬೇಕಾದದ್ದೇ. ನೀವೇ ಬೇಕು ಅಂತ ಹಠ ಮಾಡಿ ಮದುವೆ ಆದೆ ಅಲ್ಲ, ನನ್ನ ಕರ್ಮ ಅಂತ ಅಳುತ್ತಾ ಸೀದಾ ರೂಮಿಗೆ ಹೋಗಿ ಬಾಗಿಲು ಹಾಕಿದಳು.
ಅವಳ ಪರಿಸ್ಥಿತಿ ಕಂಡು ಬೇಜಾರಾಯಿತು. ನನಗೂ ಅಳು ಬಂತು. ನನ್ನ ಮ್ಯಾನೇಜರ್ ಮೇಲೆ ಇನ್ನೂ ಸಿಟ್ಟು ಜಾಸ್ತಿ ಬಂತು. ಆದರೆ ಈಗ ಎಂತ ಮಾಡೋದು ಹೇಳಿ? ಬಾತ್ರೂಮ್ಗೆ ಹೋಗಿ ಕೈಕಾಲು ತೊಳೆದು ತಂದ ಪಾರ್ಸಲನ್ನು ಅಡುಗೆ ಮನೆಯಲ್ಲಿಟ್ಟು ಹೊರಗೆ ಬಂದೆ. ಇವಳ ಸುದ್ದಿ ಇಲ್ಲ. ನನ್ನವಳಿಗೆ ಕೋಪ ಜಾಸ್ತಿ ಅಷ್ಟೆ. ಆದರೆ ಪರಿಸ್ಥಿತಿಯನ್ನು ಬಿಡಿಸಿ ಹೇಳಿದರೆ ಅರ್ಥ ಮಾಡಿಕೊಳ್ತಾಳೆ. ಆದರೆ ಈಗ ಮಾತನಾಡಿಸುವುದು ಹೇಗೆ? ನಿಧಾನವಾಗಿ ರೂಮ್ನ ಬಾಗಿಲು ತೆಗೆದೆ. ಮೆಲ್ಲಗೆ ಒಳಗೆ ಹೋದೆ. ಗೋಡೆ ಕಡೆ ಮುಖ ಮಾಡಿ ಅಳುತ್ತಾ ಇದ್ದಳು. ಹತ್ತಿರ ಹೋದೆ. ತಲೆಗೆ ಕೈ ಇಡಬೇಕಾ, ಭುಜಕ್ಕೆ ಕೈ ಇಡಬೇಕಾ, ಎಂತ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಇರಲಿ, ಸೀದಾ ಬಗ್ಗಿ ನೆಲದಲ್ಲಿ ಕೂತೆ. ಅವಳ ಕಾಲು ಹಿಡಿದು ಅವಳು ಬೆಡ್ ಮೇಲೆ ಕೂತಿದ್ದಳು. ಅವಳ ಕಾಲಿನ ಬಳಿ ಕೂತು ಅವಳ ಕಾಲು ಹಿಡಿದು, ಬೇಜಾರು ಮಾಡಬೇಡಮ್ಮ, ಏನಾಯಿತು ಗೊತ್ತಾ ಅಂತ ಇದ್ದ ವಿಷಯವನ್ನು ಎಲ್ಲ ಹೇಳಿದೆ. ಬೆಳಗ್ಗಿಂದ ಕೆಲಸ ಬೇಗ ಬೇಗ ಮಾಡಿ ಮುಗಿಸಿದ್ರು ಕೊನೆಗೆ ಆ ಮ್ಯಾನೇಜರಿಂದಾಗಿ ಲೇಟಾಯಿತು. ಪ್ರಾಮಿಸ್, ನಿಂಗೆ ಬೇಜಾರು ಮಾಡೋ ಉದ್ದೇಶ ನನಗಿರಲಿಲ್ಲ. ಪ್ಲೀಸ್ ನಂಬು. ಸಮಯಕ್ಕೆ ಸರಿಯಾಗಿ ಹೊರಡುವಾಗ ಒಂದು ಚಿಕ್ಕ ಮೀಟಿಂಗ್ ಅಂತ ಹೇಳಿ ಕರ್ಕೊಂಡು ಹೋದವರು ಈ ಮೊಬೈಲ್ ಸೈಲೆಂಟ್ ಇದ್ದದ್ದು ಸಹ ನನಗೆ ನೆನಪಿರಲಿಲ್ಲ. ಹಾಗಾಗಿ ನಿನ್ನ ಕಾಲ್ ರಿಸೀವ್ ಮಾಡಲಿಕ್ಕೆ ನನಗೆ ಗೊತ್ತಾಗಲಿಲ್ಲ. ದಯವಿಟ್ಟು ಕ್ಷಮಿಸು, ಇನ್ನು ಮುಂದೆ ಹೀಗೆ ಆಗೋದಿಲ್ಲ ಅಂತ ಹೇಳಿ ಅವಳ ಮುಖವನ್ನು ನೋಡಿದೆ ಅಷ್ಟೆ. ನಾನು ಇಷ್ಟೇ ಹೇಳಿದ್ದು. ಮತ್ತೆ ಅರ್ಧ ಗಂಟೆ ಅವಳೇ ಮಾತನಾಡಿದ್ದು. ಅದಕ್ಕೆ ಖಾಲಿ ನಾನು ಹಾಂ ಸರಿ, ಸಾರಿ, ತಪ್ಪಾಯಿತು, ಇನ್ನು ಮುಂದೆ ಹೀಗೆ ಆಗೋದಿಲ್ಲ, ಸಾರಿ ಸಾರಿ ಇಷ್ಟು ಮಾತ್ರ ನಾನು ಮಾತನಾಡಿದ್ದು. ಕೊನೆಗೆ ಜೋರಾಗಿ ಅತ್ತಳು. ಅವಳ ಜೊತೆ ನಾನು ಅತ್ತೆ. ಇಬ್ಬರು ಅತ್ತು ಈಗ ಸಮಾಧಾನವಾಯಿತು. ಗಟ್ಟಿಯಾಗಿ ಹಗ್ ಮಾಡಿ, ತಪ್ಪಾಯಿತು, ಬೇಜಾರು ಮಾಡಬೇಡ, ನಿಂಗೋಸ್ಕರ ಬಿರಿಯಾನಿ ತಂದಿದ್ದೇನೆ, ಬಾ ತಿನ್ನು ಎಂದು ಅವಳನ್ನು ಕರೆದೆ. ಸರಿ ಅಂತ ಹೊರಗೆ ಬಂದಳು. ನಾನೇ ಊಟದ ಬಟ್ಟಲು ತಂದು ಬಡಿಸಿದೆ. ಮತ್ತೆ ನಾನೇ ಅವಳಿಗೆ ಬಾಯಿಗೆ ತುತ್ತು ಕೊಡುತ್ತಾ ನಮ್ಮ ಮಧುರ ಕ್ಷಣಗಳ ಬಗ್ಗೆ ಮಾತನಾಡುತ್ತಾ ಬಂದೆ. ಅವಳ ಮೂಡ್ ಕೂಡ ತುಂಬ ಇಂಪ್ರೂವ್ ಆಯಿತು. ಒಟ್ಟಿಗೆ ಊಟ ಮಾಡಿ ನಂತರ ಕೈ ತೊಳೆದು ಬಂದು ಅವಳಿಗೆ ತಂದಿರುವಂತಹ ಹೂವನ್ನು ಕೊಟ್ಟೆ. ನಾನಂದರೆ ನಿನಗೆ ಇಷ್ಟ ಅಲ್ವಾ, ನನ್ನ ಮುದ್ದಿನ ಹೆಂಡತಿ. ಐ ಲವ್ ಯು ಸೋ ಮಚ್ ಕನ್ನಮ್ಮ. ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳಿ ನಗುತ್ತಾ ಮಾತನಾಡುತ್ತಾ ಹೊರಗೆ ವಾಕಿಂಗ್ಗೆ ಹೋದೆವು. ದಾಂಪತ್ಯವೆಂಬ ಈ ಪ್ರಯಾಣದಲ್ಲಿ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡು ಯಾವುದೇ ರೀತಿಯ ಅಪಾರ್ಥಗಳು ಆಗದಂತೆ, ಯಾವುದೇ ರೀತಿಯ ಮನಸ್ತಾಪದಿಂದ ಗಲಾಟೆಯಾದರೂ ಸಹ ಅವರ ಮುಂದೆ ನಾವು ಗೆಲ್ಲಬೇಕು ಎನ್ನುವ ಭಾವನೆ ಬಿಟ್ಟು ಒಬ್ಬರನ್ನೊಬ್ಬರು ಕಳೆದುಕೊಳ್ಳದಿರುವುದೇ ನಿಜವಾದ ಗೆಲುವು. ಧನ್ಯವಾದಗಳು.